ನಾವೀಗಿರೋದು ರಂಗನಾಥ ಸ್ವಾಮಿ ಟೆಂಪಲ್ ಹತ್ರ. ಇದು ಒಂದು 14ನೇ ಶತಮಾನದ ಟೆಂಪಲ್ ಆಗಿರುತ್ತೆ. ಸೊ ಇದು ರಂಗನಾಥ ಸ್ವಾಮಿಗೆ ಅಂಕಿತ ಆಗಿರುವಂತ ಟೆಂಪಲ್ ಆರ್ಕಿಟೆಕ್ಚರ್ ನೋಡೋಣ ಬನ್ನಿ. ಸೊ ಈ ಟೆಂಪಲ್ ವಿಶೇಷತೆ ಏನು ಅಂದರೆ ಇದು ಸಹ ವಿಜಯನಗರ ಕಾಲದ ಟೆಂಪಲ್ಲೇ. ಆದರೆ ಇಲ್ಲಿ 2 ರಂಗನಾಥ ಸ್ವಾಮಿ ಐಡಲ್ ಇರುವಂಥದ್ದು. ಅದು ಏನು ಸ್ಟೋರಿ ಅಂದರೆ ಆ್ಯಕ್ಚುಲಿ ಬಂದು ಈ ಟೆಂಪಲ್ ಎಲ್ಲ ಪೂರ್ತಿ ಆಗಿಬಿಟ್ಟಿತ್ತಂತೆ. ಇನ್ನೇನು ಮೂರ್ತಿ ಕೆತ್ತನೆ ಎಲ್ಲ ಒಪ್ಸಿದ್ರಂತೆ. ಅದು ಪ್ರತಿಷ್ಠಾಪನೆ ಮಾಡೋಕ್ಕೆ ಮೂರ್ತಿ ಕೆತ್ತನೆಗೆ ಎಲ್ಲ ಹೇಳ್ಬಿಟ್ಟು ರಾಜರು ಹೋಗಿ ರಾತ್ರಿ ನಿದ್ದೆ ಮಾಡ್ತಾರಂತೆ. ಆಗ ಅವ್ರ ಕನಸಲ್ಲಿ ಬಂದು ರಂಗನಾಥ ಸ್ವಾಮಿ ನೀನು ಮೂರ್ತಿ ಕೆತ್ತನೆ ಮಾಡಿಸ್ಬೇಡ, ಆಲ್ರೆಡಿ ನಾನೊಂದು ಕಡೆ ಉದ್ಭವ ಆಗಿದ್ದೀನಿ, ಅದೇ ಶಿಲೆಯನ್ನು ತೆಗೆದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸು ಅಂತಾರಂತೆ. ಸರಿ ಅಂತ ಹೇಳ್ಬಿಟ್ಟು ಅದೇ ಕೆಲಸ ಮಾಡ್ತಾರಂತೆ ರಾಜ ಹೋಗಿ ತಗೊಂಬಂದು. ಬಟ್ ಏನು ಅಂದರೆ ಜನ ಅದೆಲ್ಲಿ ಉದ್ಭವ ಆಗಿತ್ತಲ್ಲ ಅದೇ ಪವಿತ್ರವಾದ ಜಾಗ ಇದಲ್ಲ ಅಂತೇಳಿ ಅಲ್ಲಿ ಪೂಜೆ ಮಾಡ್ತಿದ್ರಂತೆ. ಸರಿ ಅಂತೇಳಿ ಏನು ಮಾಡಿದ್ರಂತೆ ಅಲ್ಲೊಂದು ರಂಗನಾಥ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ರಂತೆ. ಆದರೆ ದೇವಸ್ಥಾನಕ್ಕೆ ಆಗಿರೋಂಥ ಡ್ಯಾಮೇಜ್ ಕಾರಣ ಮತ್ತೆ ಅದನ್ನ ತಂದು ಇಲ್ಲೇ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವೀಗಿರೋದು ಗಗನ ಮಹಲ್ ಮೇಲೆ. ಗಗನ ಮಹಲ್ ಅನ್ನೋದು ಸಹ ಒಂದು 14ನೇ ಶತಮಾನದ ಕಟ್ಟಡ ಅಂತ ಹೇಳ್ಬೋದು. ಇದು ವಿಜಯನಗರ ರಾಜರು ಇರ್ತಾರಲ್ಲ ಅವರ ರಾಣಿಯರ್ಗೋಸ್ಕರ ಡೆಡಿಕೇಟ್ ಮಾಡಿ ಕಟ್ಸಿರೋಂಥದ್ದು. ಅಂದ್ರೆ ಊರಲ್ಲಿ ಏನಾದ್ರೂ ಒಂದು ಜಾತ್ರೆ ಅಥವಾ ಒಂದು ಫೆಸ್ಟಿವಲ್ ಈ ತರದ್ ಏನಾದ್ರು ಆದ್ರೆ ರಾಣಿರು ಇಲ್ಲಿ ನೋಡ್ತಿದ್ದೀರಲ್ಲ, ಇದೊಂದು ಹೈಯೆಸ್ಟ್ ಪೆವಿಲಿಯನ್ ಇದ್ದಂಗೆ ಇಲ್ಲಿ ನಿಂತ್ಕೊಂಡು ವೀಕ್ಷಣೆ ಮಾಡ್ತಿದ್ರು. ಹಾಗೆ ಇನ್ನೊಂದು ಏನು ಅಂದ್ರೆ ಕಾಲಕ್ರಮೇಣ ಒಂದ್ ರಾಣಿ ಅವರ ಸ್ವಇಚ್ಛೆಯಿಂದ ಅವ್ರ ರಾಜರ ನೆನಪಲ್ಲಿ ವಿಲೇಜ್ಗೆ ಕೊಟ್ಟಿರೋ ಅಂಥದ್ದು, ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಅದಕ್ಕೆಲ್ಲ ಯೂಸ್ ಮಾಡಿರುವಂತದ್ದು. ಇದೊಂದು ಈಗ್ಲೂ ಸಹ ಇವಾಗ ರೀಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ರೆ ನೀವು ಕೆಳಗ್ ನೋಡಿದ್ರೆ ಅಲ್ಲಿ ರೀಕನ್ಸ್ಟ್ರಕ್ಷನ್ ಮಾಡಿ ಈಗ್ಲೂ ಸಹ ಇಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಆಗಿ ಯೂಸ್ ಮಾಡುವಂಥದ್ದು. ಸೊ ನಾನು ಹೇಳಿದ್ನಲ್ಲ ಊರಿಗೆ ದೇಣಿಗೆ ಕೊಟ್ಟಿದ್ದಾರೆ ಈ ಒಂದು ಗಗನ ಮಹಲ್ನ ಅಂತ. ಆ ರಾಣಿ ಬೇರೆ ಯಾರೂ ಅಲ್ಲ, ಶ್ರೀ ಕೃಷ್ಣದೇವರಾಯ ಅವರ ರಾಣಿ. ಕೃಷ್ಣದೇವರಾಯ ಅವರು ತೀರ್ಕೊಂಡ ಮೇಲೆ ಅವರ ನೆನಪಲ್ಲಿ ಇದನ್ನು ಊರಿಗೆ ಡೆಡಿಕೇಟ್ ಮಾಡಿ ದೇಣಿಗೆ ಕೊಟ್ಟಿರೋವಂಥದ್ದು. ಆಮೇಲೆ ಅಷ್ಟೇ ಅಲ್ಲದೆ ಈಗ ಆವಾಗ ಅದನ್ನು ಅಡ್ಮಿನಿಸ್ಟ್ರೇಟಿವ್ ಪರ್ಪಸ್ಗೆ ಕಲ್ಚರಲ್ ಪರ್ಪಸ್ಗೆಲ್ಲ ಯೂಸ್ ಮಾಡಿದ್ದಾರೆ ಅನ್ನಲ್ಲ. ಈಗಲೂ ಸಹ ಇಲ್ಲಿ ಏನು ಅಂದರೆ ಕಾಲೇಜ್ ಇವೆಂಟ್ಸ್ಗೆ ಮತ್ತು ಎಷ್ಟೊಂದು ಫೋಟೋ ಶೂಟ್ಸ್ಗೆ ಎಲ್ಲನೂ ಇದನ್ನು ಕೊಡ್ತಾರೆ. ಆ್ಯಂಡ್ ನೀವು ಇದ್ರ ಮುಂದೆ ನೋಡಿದ್ರೆ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಸ್ಟೇಜ್ ಥರ ಹಾಕ್ಕೊಂಡು ಎಲ್ಲ ಯೂಸ್ ಮಾಡೋವಂಥದ್ದು. ಆ್ಯಂಡ್ ಇದು ಕನ್ಸ್ಟ್ರಕ್ಷನ್ ಆಗೋದ್ರಿಂದ ನಿಮ್ಗೆ ಇದ್ರ ಆರ್ಕಿಟೆಕ್ಚರ್ ಅಷ್ಟು ಕ್ಲಿಯರಾಗಿ ಕಾಣಿಸಿಲ್ಲ. ಇದು ಇಂಡೋನ್ ಇಸ್ಲಾಮಿಕ್ ಟೈಪ್ ಆಫ್ ಆರ್ಕಿಟೆಕ್ಚರ್ ಇದ್ರದ್ದು ಸಹ. ಆ್ಯಂಡ್ ಇಲ್ಲಿ ಏನು ಅಂದರೆ ನಿಮಗೆ ಮೇಲೆ ತೋರಿಸಿದ್ನಲ್ಲ ಅಷ್ಟೇ ಅಲ್ದಿರ ಒಳಗೆ ಹೋಗೋಕ್ಕೆ ಇನ್ನೂ ಒಂದಷ್ಟು ಜಾಗಗಳಿದ್ದಾವೆ. ಅಂದರೆ ರಾಣಿಯವರು ಬಿಸಿಲಲ್ಲಿ ನಿಂತ್ಕೊಂಡು ನೋಡಬೇಕು ಅಂತ ಏನೂ ಇರಲಿಲ್ಲ, ಅವ್ರಿಗಂತಲೇ ಸ್ಪೆಸಿಫಿಕ್ಕಾಗಿ ನೋಡೋಕ್ಕೆ ಅಂತಲೇ ಇಷ್ಟು ಮಾಡಿದರು. ಸೊ ಒಂದು ಜಾತ್ರೆ ನೋಡೋದಕ್ಕೆ ಒಂದು ಮಹಲ್ನ ಕಟ್ಸಿದ್ದಾರೆ ಅಂದರೆ ಅವರೆಷ್ಟು ರಿಚ್ ಆಗಿದ್ರು ಅಂತ ನಾವು ಒಂದು ಐಡಿಯಾ ತಗೊಬೋದು. ಸೊ ಇಲ್ಲಿಂದ ಹೀಗೆ ಸ್ಟೆಪ್ಸ್ ಇಳಿತಾ ಹೋದರೆ ನಿಮಗೆ ಇಲ್ಲಿ ಬ್ಯಾಕ್ ಸೈಡ್ ಹೋಗ್ಬೋದು. ಬ್ಯಾಕ್ ಸೈಡಿಂದ ಹೋದರೆ ನಿಮಗೆ ಅಲ್ಲಿ ಆ ಒಂದು ಗೇಟ್ ವೇ ಥರ ಏನಿದೆ ಅದ್ರೊಳಗೆ ಹೋಗ್ಬೋದು ಈ ಒಂದು ವೇಯಿಂದ. ಸೊ ಆ ವೇಯಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಈ ಒಂದು ಗಗನ ಮಹಲ್ದು ಪೂರ್ತಿ ಹಿಸ್ಟ್ರಿ ಆಗಿರ್ಬೋದು, ಮತ್ತು ಅದರದ್ದು ರೀಕನ್ಸ್ಟ್ರಕ್ಷನ್ ಹೇಗೆ ಮಾಡಿದ್ರು, ಅದು ಹೆಂಗೆ ಹಾಳಾಗಿತ್ತು, ಅದನ್ನ ಹೇಗೆ ಉಳಿಸ್ಕೊಂಡ್ರು ಅಂತ ಪ್ರತಿಯೊಂದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನಿಮ್ಗೆ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ. ಸೊ ಈ ಗಗನ್ ಮಹಲ್ ನೋಡಿಕೊಂಡು ಆಚೆ ಬಂದಮೇಲೆ ನಮಗೆ ಕಾಣಿಸಿದ್ದು ಒಂದು ಆಟೋ. ಅದೇನು ಫುಲ್ ಪ್ರಿಂಟೆಡ್ ಇತ್ತು ಅಂತೇಳಿ ಹತ್ರ ಹೋದ್ವಿ ನೋಡೋದಕ್ಕೆ. ಆಗ ನಮ್ಗೆ ಗೊತ್ತಾಗಿದ್ದು ಈ ಒಂದು ಆನೆಗುಂದಿ ಟೂರಿಸ್ಟ್ಗೋಸ್ಕರ ಗೌರ್ಮೆಂಟ್ ಒಂದು ಆಟೋ ಬಿಟ್ಟಿದೆ ಅಂತ. ಸೊ ಆಟೋ ಹೇಗಿದೆ ಅಂತ ನಿಮಗೂ ತೋರಿಸ್ತೀವಿ ಬನ್ನಿ. ಸೊ ನಮ್ಗೆ ಹತ್ರ ಹೋದ್ಮೇಲೆ ಗೊತ್ತಾಗಿದ್ದು ಇದು ಆನೆಗುಂದಿಗೋಸ್ಕರ ನಮ್ಮ ಸ್ಮಾರಕ ಅಂತ ಬಿಟ್ಟಿರುವಂಥ ಆಟೋ ಅಂತ. ಇದರಲ್ಲಿ ಒಂದು 4 ಪ್ಲೇಸಸ್ ತೋರ್ಸೋಕ್ಕೆ 150 ತಗೋತಾರೆ. ಆ್ಯಂಡ್ ಇನ್ನೊಂದು 4-5 ಪ್ಲೇಸಸ್ಗೆ ಟ್ರೆಕ್ ಇರುವಂಥ ಜಾಗಕ್ಕೆಲ್ಲ ತೊಗೊಳೋಕ್ಕೆ 400 ತೊಗೊತಾರೆ. ಬಟ್ ವರ್ತ್ ಅಂತ ಹೇಳ್ಬೋದು. ಓನ್ ವೆಹಿಕಲಲ್ಲಿ ಬಂದಿಲ್ಲ ಅಂದರೆ ಶೇರಿಂಗಲ್ಲಿ ಹೋಗ್ಬೋದು. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ನೋಡೋಕ್ಕೆ ಹೊರಟಿದ್ದು ಪಂಪ ಸರೋವರ ಕಡೆ ಹೊರಡ್ತಿದ್ದೀವಿ ನಾವೀಗ. ಸೊ ಪಂಪ ಸರೋವರ ಅನ್ನೋದು ಎಲ್ಲರಿಗೂ ಆ ಹೆಸರಲ್ಲೇ ಗೊತ್ತಾದಂಗೆ ಸರೋವರ ಅದೊಂದು. ಸೊ ಬನ್ನಿ ಅದು ಹೇಗಿದೆ ಅಂತ ನೋಡೋಣ. ಆ್ಯಂಡ್ ಈ ಎಲ್ಲ ಪ್ಲೇಸಸಲ್ಲೂ ನಾವು ಇದಕ್ಕೆ ಮುಂಚೆ ಆಟೋ ತೋರಿಸಿದ್ವಲ್ಲ ಅದು ಹೋಗುತ್ತೆ. ಸೊ ವರ್ತ್ ಅಂತ ಹೇಳ್ಬೋದು. ನಾವೀಗಿರೋದು ಪಂಪ ಸರೋವರ ಅಲ್ಲಿ. ಈ ಪಂಪ ಸರೋವರ ಅನ್ನೋದು ನಮ್ಮ ತುಂಗಭದ್ರಾ ನದಿಯ ಒಂದು ದಕ್ಷಿಣ ಭಾಗದಲ್ಲಿ ಬರುವಂತ ಒಂದು ಸರೋವರ. ಇಷ್ಟೇ ಅಲ್ದಿರ ಒಂದು ನಮ್ಮ ಇಂಡಿಯಾ ಅಲ್ಲಿ 5 ಸೇಕ್ರೆಡ್ ಸರೋವರ ಇದೆ ಈ ತರದ್ದು. ಅದರಲ್ಲಿ ಇದು ಸಹ ಒಂದು.
ಅದ್ ಯಾವ್ದು ಪಂಚ ಸರೋವರ ಅಂತ ಕರೀತಾರೆ. ಅದ್ ಯಾವ್ದು ಅಂದ್ರೆ ಮಾನಸ ಸರೋವರ ಒಂದು, ಹಾಗೆ ಬಿಂದು ಸರೋವರ ಒಂದು, ನಾರಾಯಣ ಸರೋವರ ಅಂತ, ಮತ್ತೆ ಪಂಪಾ ಸರೋವರ, ಪುಷ್ಕರ ಸರೋವರ ಅಂತ. ಅರಳಿ ಪಂಪಾ ಸರೋವರ ನೀವೇನ್ ನೋಡ್ತಿದ್ದೀರಾ ಈಗ, ಅದನ್ನು ಒಂದು. ಅಷ್ಟೇ ಅಲ್ದಿರ ಇನ್ನೊಂದೇನು ಅಂದ್ರೆ ಪಾರ್ವತಿ ಶಿವನ್ಗೋಸ್ಕರ ತಪಸ್ ಮಾಡಿ ಆ ಶಿವನಿಗೆ ಅಭಿಷೇಕ ಮಾಡೋಕೆ ಅಂತ ನೀರ್ ತಗೊಂಡಿರೋಂತ ಜಾಗ ಸಹ ಇದೆ ಅಂತೆ. ಆಮೇಲೆ ಶಬರಿ ರಾಮನ್ನ ಮೀಟ್ ಮಾಡಿರೋಂತ ಒಂದು ಜಾಗ ಕೂಡ ಇಲ್ಲೇ. ಇಲ್ಲಿ ಶಬರಿ ಕೇವು ಹಾಗೆ ಲಕ್ಷ್ಮೀ ಟೆಂಪಲ್ ಎರಡು ಇದೆ. ಅದನ್ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ ಈ ಪಂಪಾ ಸರೋವರಲ್ಲಿ ಏನು ಅಂದರೆ ಆ ಒಂದು ಕಲ್ಯಾಣಿ ಥರ ನಿಮ್ಗೆ ಏನು ತೋರಿಸಿದ್ವಿ ಅದ್ರೊಳಗೆ ಕ್ರೋಕಡೈಲ್ ಇದೆ. ಬಟ್ ನಾವೆಲ್ಲೂ ಕಾಷನ್ ಬೋರ್ಡೇ ನೋಡಿಲ್ಲ ಕ್ರೋಕಡೈಲ್ ಇದೆ ಅಂತ ಹೇಳಿ. ನಾವೇ ಅದನ್ನ ಐಡೆಂಟಿಫೈ ಮಾಡಿ ಝೂಮ್ ಮಾಡಿ ನೋಡಿದ್ದಕ್ಕೆ ಗೊತ್ತಾಯ್ತು ಅದ್ರಲ್ಲಿ ಕ್ರೋಕಡೈಲ್ ಇದೆ ಅಂತ ಹೇಳಿ. ಸೊ ಅದಿರೋದು ಇಲ್ಲಿನವ್ರಿಗೂ ಗೊತ್ತಿಲ್ವೋ ಏನೋ ಅಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನಾವು ಫಸ್ಟ್ ನೋಡುವಂಥದ್ದು ಲಕ್ಷ್ಮೀ ದೇವಸ್ಥಾನ. ಲಕ್ಷ್ಮೀ ದೇವಸ್ಥಾನ ಬಂದು ಒಂದು ಏನು ಹೇಳ್ತಾರೆ ರೀಸ್ಟೋರ್ ಮಾಡಿರೋ ಅಂಥ ದೇವಸ್ಥಾನ. ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ ಇದು ದೇವಸ್ಥಾನ ಒಳಗಿರೋವಂಥದ್ದು. ಸೊ ಸ್ವಲ್ಪ ಪಿಲ್ಲರ್ಸ್ ಎಲ್ಲ ನೋಡಿದ್ರೇ ನಮ್ಗೆ ಗೊತ್ತಾಗುತ್ತೆ ಅದು ಆಗಿನ ಕಾಲದಿಂದ ಉಳಿಸ್ಕೊಂಬಂದಿರೋದಲ್ಲ, ರೀಸ್ಟೋರ್ ಮಾಡಿದ್ದಾರೆ ಅಂತ. ಸೊ ನಾವೀಗ ಇರುವಂತದ್ದು ಶಬರಿ ಗುಹೆ. ಶಬರಿ ಯಾರು ಅಂತ ಕೇಳೋದಿದ್ರೆ ರಾಮಾಯಣದಲ್ಲಿ ಒಂದು ಸೀನ್ ಬರುತ್ತೆ. ರಾಮ ಸೀತೆ ಹುಡುಕ್ಬೇಕಾದ್ರೆ ಯಾರು ಹೆಲ್ಪ್ ತಗೊಳ್ಳೋದು ಅಂತ ಗೊತ್ತಿಲ್ದಿರೋವಾಗ ಸುಗ್ರೀವನ ಹೆಲ್ಪ್ ತಗೊಳ್ತಾರೆ. ಆ ಒಂದು ಸುಗ್ರೀವನ ಹೆಲ್ಪ್ ತಗೊಬೇಕು ಅಂತ ಹೇಳೋದು ರಾಮನಿಗೆ ಶಬರಿ. ಶಬರಿ ಒಬ್ರು ರಾಮನ ಮಹಾಭಕ್ತಿ ಅಂತಾನೆ ಹೇಳ್ಬೋದು. ಅವರ ಗುರುಗಳು ಸಹ ಮಹಾಭಕ್ತರಾಗಿರ್ತಾರೆ. ಅವರೇ ಶಬರಿಗೆ ಇನ್ಸಿಸ್ಟ್ ಮಾಡ್ತಾರೆ ರಾಮ ಬರ್ತಾರೆ ಅವ್ರ ಸೇವೆ ಮಾಡಿ ಆಗ ನಿಮ್ ಮೋಕ್ಷ ಸಿಗುತ್ತೆ ಅಂತ ಹೇಳಿ. ತುಂಬಾ ವೃದ್ಧಾಪ್ಯವರೆಗೂ ಅವ್ರಿಗೆ ಮೋಕ್ಷ ಸಿಕ್ಕಿರಲ್ಲ. ಆಗ ಒಂದಿನ ಪ್ರತಿದಿನ ಏನ್ ಮಾಡ್ತಾ ಇರ್ತಾರೆ ರಾಮನ್ಗೋಸ್ಕರ ಹಣ್ಣು ಕೀಳ್ತಿರ್ತಾರೆ. ಅದ್ರಲ್ಲಿ ಟೇಸ್ಟ್ ಮಾಡಿ ಒಳ್ಳೆ ಹಣ್ಣುಗಳು ಮಾತ್ರ ರಾಮನ್ಗೆ ಅಂತ ಎತ್ತಿಡ್ತಾ ಇರ್ತಾರೆ. ಸೊ ಒಂದು ದಿನ ಅವರಿಗೆ ಹುಳಿ ಹಣ್ಣು ಯಾವ್ದು ಸಿಗೋದೇ ಇಲ್ಲ, ಫುಲ್ಲು ಚೆನ್ನಾಗಿರೋದೇ ಸಿಗುತ್ತೆ. ಅವತ್ತವ್ರಿಗೆ ಖಚಿತವಾಗುತ್ತೆ ಇವತ್ತು ರಾಮ ಬರ್ತಾನೆ ಅಂತ. ಸೊ ಅವತ್ತು ರಾಮನ್ಗೆ ಆ ಒಂದು ಸೇವೆ ಮಾಡಿ ಅವರು ಮೋಕ್ಷ ಅಂತಾರೆ. ಅವರೇ ಸುಗ್ರೀವನ್ಗೆ ದಾರಿ ಸಹ ಹೇಳೋದು. ಆ ಒಂದು ಗುಹೆನೇ ಇದು. ಅಲ್ಲಿಂದ ನಾವು ಹಾಗೆ ಮೇಲತ್ತು ಬಂದರೆ ಈ ಒಂದು ಕಬ್ಬಿಣದ ರೇಲಿಂಗ್ಸ್ ಥರ ಸಿಗುತ್ತೆ ನಮ್ಗೆ ಸ್ಟೆಪ್ಸು. ಅಲ್ಲಿ ಹತ್ತೋದ್ರೆ ನಮಗೆ ಪಂಪಾ ಸರೋವರದ ಸುತ್ತಲೂ ಫುಲ್ ವ್ಯೂ ನೋಡ್ಬೋದು. ಈ ಒಂದು ಪಂಪಾ ಸರೋವರ ವ್ಯೂ ನೋಡಿದ್ರೆ ನಿಮಗೆ ತುಂಬಾ ಪೀಸ್ಫುಲ್ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಒಂದು ಸರಿ ಮೇಲೋಗಿ ನೋಡೋಣ ಬನ್ನಿ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕೆಳಗೇನೆ ವ್ಯೂ ತುಂಬ ಚೆನ್ನಾಗಿದೆ, ಮೇಲೆ ಹೇಗಿರುತ್ತೆ ಅಂತ ಇನ್ನೂ ನೋಡಬೇಕು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಇದೆ ವ್ಯೂ. ವಾವ್, ನನಗೆ ಇದೊಂದು ಬೆಟ್ಟದ ವ್ಯೂ ತುಂಬ ಇಷ್ಟ ಆಯಿತು. ನಂಗೆ ನಾರ್ಮಲ್ ಬೆಟ್ಟನೇ ಬೇರೆ ಥರ ವ್ಯೂ, ಇಲ್ಲಿ ಎಲ್ಲ ಪುಡಿ ಪುಡಿ ಕಲ್ಗಳ ಥರ ಬೆಟ್ಟ ಇದೆಯಲ್ಲ ಆ ವ್ಯೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಹಂಪಿಲಿ ಏನು ಅಂದರೆ ನೀವು ಕಾರಲ್ಲಿ ಸುಮ್ಮನೆ ಕುತ್ಕೊಂಡು ಬಂದರೆ ವೇಸ್ಟು, ಯಾಕಂದರೆ ಎಲ್ಲ ಕಡೆ ಅಷ್ಟು ಮಾನ್ಯುಮೆಂಟ್ಸ್ ಇದ್ದಾವೆ. ನೀವು ಇವಾಗ ಅಲ್ಲಿ ದೂರದಲ್ಲಿ ಒಂದು ಆರ್ಚ್ ಟೈಪ್ ನೋಡ್ತಿದ್ದೀರಲ್ಲ ಅದು ಬಂದು ಬುಕ್ಕ ಕಟ್ಸಿರೋಂಥ ಬ್ರಿಡ್ಜು. ಈ ಬುಕ್ಕ ಯಾರಪ್ಪ ಅಂದರೆ ಈ ವಿಜಯನಗರ ಫೌಂಡರ್ಸು ಅಕ್ಕ ಬುಕ್ಕ ಅಂತ ಹೇಳ್ತಾರೆ ಗೊತ್ತಾ, ಹರಿಹರ ಮತ್ತು ಬುಕ್ಕನ ಅಕ್ಕ ಬುಕ್ಕ ಅಂತಾರೆ. ಸೊ ಆ ಒಂದು ಬುಕ್ಕ ಅವರು ಕಟ್ಸಿರೋಂಥ ಬ್ರಿಡ್ಜು, ಆ ರಾಜ ಕಟ್ಸಿರೋಂಥ ಬ್ರಿಡ್ಜು. ಸೊ ಈ ಒಂದು ಬ್ರಿಡ್ಜು ಚೆನ್ನಾಗಿದ್ದಿದ್ರೆ ನಾವು ಎಷ್ಟು ಕಿಲೋಮೀಟರ್ಸು ಈ ಆನೆಗುಂದಿ ಸೈಡ್ ಹಂಪಿನ ಮತ್ತು ಆ ಕಡೆ ತುಂಗಭದ್ರದ ಸದರ್ನ್ ಸೈಡ್ ಹಂಪಿನ ನೋಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೋ ಅದು ಇಷ್ಟು ಈಸಿಯಾಗಿ ಆಗೋಗ್ತಿತ್ತಂತೆ. ಸೊ ನಾವೀಗಿರೋದು ಬಂದು ದುರ್ಗಾ ಫೋರ್ಟಲ್ಲಿ. ದುರ್ಗಾ ಫೋರ್ಟ್ ಅಂತಾರೆ, ದುರ್ಗಾ ಟೆಂಪಲ್ ಅಂತಾರೆ, ಆನೆಗುಂಡಿ ಟೆಂಪಲ್ ಅಂತಾರೆ, ಆನೆಗುಂಡಿ ಫೋರ್ಟ್ ಅಂತಾರೆ. ಇಷ್ಟೂ ಹೆಸರು ಕರೆಯುವಂಥದ್ದು ಈ ಒಂದು ಫೋರ್ಟ್ಗೆ. ಸೊ ಈ ಒಂದು ಫೋರ್ಟಲ್ಲಿ ಇರುವಂಥ ದೇವರು ದುರ್ಗಾದೇವಿ. ಸೊ ಇದಕ್ಕೆ ಯಾಕೆ ದುರ್ಗಾದೇವಿಗೆ ಇಷ್ಟು ಪ್ರಾಮಿನೆನ್ಸು ಮತ್ತು ಇಲ್ಲಿ ಯಾಕೆ ಫೋರ್ಟ್ ಥರ ಎಲ್ಲ ಕಟ್ಟಿದ್ದಾರೆ ಅಂದರೆ ಇದು ಬಂದು ಒಂದು ಬೆಟ್ಟದ ಮೇಲೆ ಇರುವಂಥದ್ದು, ದುರ್ಗಾ ಬೆಟ್ಟ ಅಂತ ಸಹ ಕರೀತಾರೆ ಇದನ್ನ. ಸೊ ರಾಜರ ಕಾಲದಲ್ಲಿ ಏನಂದರೆ ಯಾವುದಾದ್ರೂ ಒಂದು ಯುದ್ಧಕ್ಕೆ ಅಥವಾ ವಾರ್ಗೆ ಹೋಗ್ಬೇಕಾದ್ರೆ ಅವ್ರ ಆಯುಧಗಳನ್ನ ತಂದು ಇಲ್ಲಿ ದೇವ್ರ ಹತ್ರ ದುರ್ಗಾದೇವಿ ಹತ್ರ ಇಟ್ಟು ಇಲ್ಲಿ ಪೂಜೆ ಮಾಡಿಸಿ ದೇವ್ರ ಆಶೀರ್ವಾದ ತಗೊಂಡು ಹೋಗುವಂಥದ್ದು. ನಾವು ಇದನ್ನು ವಿಜಯದಶಮಿಯಲ್ಲಿ ನೋಡ್ತೀವಿ. ನೀವು ಈ ದಸರಾ ಟೈಮಲ್ಲಿ ಮೈಸೂರು ಹತ್ರ ಎಲ್ಲ ನೋಡಿದ್ರೆ ವಿಜಯದಶಮಿ ದಿನ ಚಾಮುಂಡಿ ಹತ್ರ ಎಲ್ಲ ಇಟ್ಟು ಆಯುಧ ಪೂಜೆ ಮಾಡಿ ಆಶೀರ್ವಾದ ತಗೊಳ್ಳೋಂಥದ್ದು ನೋಡ್ತೀವಿ. ಸೊ ಅದೇ ರೀತಿ ಇವರು ಆ ಒಂದು ವಿಜಯ ಸಿಗಲಿ ಅನ್ನೋ ಕಾರಣಕ್ಕೆ ದುರ್ಗಾದೇವಿ ಹತ್ರ ಬಂದು ಪ್ರಾರ್ಥನೆ ಮಾಡಿ ಅವ್ರ ಆಯುಧಗಳನ್ನೆಲ್ಲ ಇಲ್ಲಿ ಪೂಜೆ ಮಾಡಿಸಿ ತಗೊಂಡೋಗ್ತಿದ್ರಂತೆ. ಸೊ ಬನ್ನಿ ಈ ಟೆಂಪಲ್ ಹೇಗಿದೆ, ಏನೇನು ಇನ್ನೂ ವಿಶೇಷತೆ ಇದೆ ಅಂತ ನೋಡೋಣ.
ಸೊ ಈ ಟೆಂಪಲಲ್ಲಿ ನಿಮ್ಗೆ ಹೋಗ್ತಾನೆ ಕಾಣೋಂಥದ್ದು ಈ ಒಂದು ಮರಕ್ಕೆ ಈ ಥರ ಬಟ್ಟೆಯಲ್ಲಿ ತೆಂಗಿನಕಾಯಿ ಕಟ್ಟಿರೋವಂಥದ್ದು. ಬಟ್ಟೆಯಲ್ಲಿ ತೆಂಗಿನಕಾಯಿ ಕಟ್ಟಿ ಏನಾದರೂ ಒಂದು ನಾವು ಅಂದ್ಕೊಂಡ್ರೆ ಈ ದುರ್ಗಾದೇವಿ ದೇವಸ್ಥಾನದಲ್ಲಿ ಅದು ನಡೆಯುತ್ತೆ ಅನ್ನೋ ಒಂದು ನಂಬಿಕೆ ಅಂತೆ. ರಾಜರ ಕಾಲದಲ್ಲೂ ಅವರು ಯುದ್ಧಕ್ಕೆ ಹೋಗಕ್ಕೆ ಮುಂಚೆ ಒಂದು ತೆಂಗಿನಕಾಯಿ ಬಟ್ಟೆಯಲ್ಲಿ ಕಟ್ಟು ನಾವು ಜಯಿಸ್ಕೊಂಬರ್ಬೇಕು ಅಂತ ಹೇಳಿ ಕಟ್ಟೋಗ್ತಿದ್ರಂತೆ. ಆಮೇಲೆ ನಾವು ಇದೊಂದು ಫೋರ್ಟ್ ಏನು ನೋಡ್ತಿದ್ದೀರಿ, ಇದು 3rd ಸೆಂಚುರಿ BC ಇಂದ ಇರುವಂಥ ಫೋರ್ಟು. ಸೊ ಅಶೋಕ ಎಂಪೈರಿಂದ ಆ ಟೈಮಿಂದ ಇರುವಂಥ ಫೋರ್ಟು. ಅದಲ್ದಿರ ಇನ್ನು ನೀವು ಮೇಲೆ ಹೋದರೆ ನಮ್ಮ ರಾಮಾಯಣ ಕಾಲದ್ದು ಸಹ ಇಲ್ಲಿ ಒಂದು ಸ್ಟೋರಿಗಳಿದ್ದಾವೆ. ಆ್ಯಂಡ್ ಇಲ್ಲಿ ಎಲ್ಲ ಡೈನಾಸ್ಟಿ ಅವರು ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಫೋರ್ಟ್ನ. ಅವ್ರಿಗೆ ಶಾತವಾಹನಸ್ ಇರ್ಬೋದು, ಕದಂಬ ಅವ್ರು ಇರ್ಬೋದು, ಚಾಲುಕ್ಯರು ಇರ್ಬೋದು, ರಾಷ್ಟ್ರಕೂಟರು ಇರ್ಬೋದು, ಮತ್ತು ವಿಜಯನಗರ ಎಂಪೈರ್ ಅವ್ರು ಇರ್ಬೋದು, ಡೆಲ್ಲಿ ಸುಲ್ತಾನ್ರವ್ರು ಇರ್ಬೋದು, ಎಲ್ಲರೂ ಯೂಸ್ ಮಾಡಿರುವಂಥ ಒಂದು ಫೋರ್ಟು ದುರ್ಗಾ ಫೋರ್ಟು, ಆನೆಗುಂದಿ ಫೋರ್ಟು. ಸೊ ಆನೆಗುಂದಿಯಲ್ಲಿ ಇಷ್ಟು ಡೈನಾಸ್ಟೀಸ್ ಯಾರ್ಯಾರು ರೂಲ್ ಮಾಡಿದ್ದಾರೋ ಅವರೆಲ್ಲ ಈ ಫೋರ್ಟ್ನ ಯೂಸ್ ಮಾಡಿದ್ದಾರೆ. ಸೊ ನಾವು ಈ ಫೋರ್ಟ್ ಹತ್ಕೊಂಡು ಹೋಗ್ತಾ ಹೋಗ್ತಾ ನಿಮಗೆ ಈ ಥರ ಒಂದು ರೂನ್ ಆಗಿರುವಂಥ ಮಂಟಪಗಳು, ಪಿಲ್ಲರ್ಸ್ ಎಲ್ಲ ಬಿದ್ದಿರುವಂಥ ಮಂಟಪಗಳು ಎಲ್ಲನೂ ಕಾಣಿಸುತ್ತೆ. ಬಟ್ ಫೋರ್ಟ್ ವಾಲ್ ಮಾತ್ರ ಹಂಗೆ ಇದೆ. ಸೊ ನೀವು ಹಾಗೆ ಹೋಗ್ತಾ ಸ್ವಲ್ಪ ಟ್ರೆಕ್ ಮಾಡಬೇಕಾಗುತ್ತೆ, ಒಂದು 10 ಮಿನಿಟ್ಸ್ ಟ್ರೆಕ್ ಅಂತ ಹೇಳ್ಬೋದು. ಆ ಟ್ರೆಕ್ಸ್ ಮಾಡ್ತಾ ಹೋದರೆ ನಿಮ್ಗೆ ಈ ಒಂದು ವ್ಯೂ ಎಲ್ಲ ಕಾಣುತ್ತೆ. ಆ್ಯಂಡ್ ಈ ಟ್ರೆಕ್ಕಿಂಗ್ ಅಂತ ಹೇಳೋದಕ್ಕಿಂತ ನಡೆಯೋದು ಅಂತ ಹೇಳ್ಬೋದು. ಇದಂಥ ಕ್ಲೈಂಬಿಂಗ್ ಏನೂ ಇಲ್ಲ, ಒಂಚೂರು ಸ್ಟೆಪ್ಸ್ ಇದ್ದಾವೆ ಅಷ್ಟೇ, ಬೇರೆಲ್ಲ ನಡ್ಕೊಂಡು ಹೋಗ್ತಾ ನೋಡೋ ಅಂಥದ್ದೇ. ಸೊ ಇಲ್ಲಿ ನೀವು ನಡ್ಕೊಂಡು ಹೋದರೆ ನಿಮಗೆ ಒಂದು ಜ್ಯೋತಿರ್ಲಿಂಗ ಮಾಡಿದ್ದಾರೆ, ಅದನ್ನು ನೋಡ್ಬೋದು. ಆ್ಯಂಡ್ ಈ ಒಂದು ಗ್ರಹಗಳಿದಾವಲ್ಲ, ಆ ಗ್ರಹಗಳಿಗೆಲ್ಲ ಏನೇನು ಮರ ಸಾಂಕೇತಿಕವಾಗಿರುತ್ತೋ ಆ ಒಂದು ಮರನೆಲ್ಲ ನೆಟ್ಟು ಒಂದು ಗ್ರಹಗಳ ಉದ್ಯಾನವನ ಥರ ಮಾಡಿದ್ದಾರೆ. ಆ್ಯಂಡ್ ಆಗಲೇ ನಾವು ನಿಮಗೆ ಸ್ಟೆಪ್ಸ್ ಹತ್ಕೊಂಬಂದ್ವಲ್ಲ ಸ್ಟಾರ್ಟಿಂಗಲ್ಲಿ, ಆ ಸ್ಟೆಪ್ಸ್ ಹತ್ತೋದಕ್ಕಾದ್ಮೇಲೆ ನಾವು ಟೆಂಪಲ್ ಎಲ್ಲಿ ನೋಡಿದ್ವಿ ಅಲ್ಲಿವರೆಗೂ ಕಾರ್ ಬರ್ಬೋದು. ಬಟ್ ನಮಗೆ ಫಸ್ಟ್ ಗೊತ್ತಿರಲಿಲ್ಲ ಇನ್ನೊಂದು ವೇ ಇದೆ ಅಂತ, ಹಾಗಾಗಿ ನಾವು ಸ್ಟೆಪ್ಸ್ ಹತ್ಕೊಂಬಂದ್ವಿ. ಸೊ ಸ್ಟೆಪ್ಸ್ ಹತ್ತಕ್ಕಾಗಲ್ಲ ಅನ್ನೋರು ಅಲ್ಲಿವರೆಗೂ ಕಾರ್ ಬರುತ್ತೆ. ದುರ್ಗಾ ಟೆಂಪಲ್ ನಾವು ನಿಮ್ಗೆ ಎಲ್ಲಿ ತೋರಿಸಿದ್ರಿ ಆ ಮರಕ್ಕೆ ಬಟ್ಟೆ ಕಟ್ಟಿರೋವಂಥದ್ದು, ಅಲ್ಲಿವರೆಗೂ ಕಾರ್ ಬರುತ್ತೆ. ಸೊ ನೀವು ಅಲ್ಲಿವರೆಗೂ ಕಾರಲ್ಲೇ ಬಂದು ಅಲ್ಲಿಂದ ನಡ್ಕೊಂಬಂದರೆ ನಿಮ್ಗೆ ಇನ್ನೂ ಸ್ವಲ್ಪ ಈಸಿ ಆಗುತ್ತೆ. ಸೊ ಇದು ನೋಡ್ತಿದ್ದೀರಲ್ಲ, ಇದೇ ನಾನು ಹೇಳಿದ್ದು. ಎಷ್ಟು ಚೆನ್ನಾಗಿದೆ ನೋಡಿ ಫೋರ್ಟು, ಏನೂ ಹಾಳಾಗಿಲ್ಲ. ಅಷ್ಟೇ ಆ ಒಂದು ಇಂಡೋ ಇಸ್ಲಾಮಿಕ್ ಕಲ್ಚರಲ್ಲಿ ಕಟ್ಟಿರೋವಂಥದ್ದು ಆರ್ಕಿಟೆಕ್ಚರು. ನಾವು ಈ ರಾಣಿ ಅವ್ರ ಪ್ಯಾಲೇಸು, ಮಹಲ್ಗಳು ಇಲ್ಲೆಲ್ಲ ಈ ಆರ್ಕಿಟೆಕ್ಚರ್ ನೋಡ್ಬೋದು, ವಿಜಯನಗರ ಕಾಲದ್ದು. ಬಟ್ ಈ ಒಂದು ಕೋಟೆ ಏನು ಅಂದರೆ ಎಷ್ಟೊಂದು ಆಳ್ವಿಕೆ ನೋಡಿಬಿಟ್ಟಿದೆ ಅಂತ ಹೇಳ್ಬೋದು. ನಾನು ಆಗಲೇ ಹೇಳ್ದಂಗೆ ನಾವು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಯಾರ್ಯಾರು ಆಳ್ವಿಕೆ ನೋಡಿದ್ದೀವೋ ಅದೆಲ್ಲನೂ ಈ ಕೋಟೆ ನೋಡಿದೆ. ಸೊ ನಾನು ಆಗಲೇ ಹೇಳಿದ್ನಲ್ಲ ಜ್ಯೋತಿರ್ಲಿಂಗ ಇದೆ ಅಂತ, ಇದೇ ಒಂದು ಪುಟ್ಟ ಟೆಂಪಲ್ ಇದೆ. ಈ ಒಂದು ಬೆಟ್ಟದ ಥರ ಹತ್ಕೊಂಬಂದರೆ ಅಲ್ಲಿ 12 ಜ್ಯೋತಿರ್ಲಿಂಗಗಳು ನಾವೇನೇನು ನೋಡ್ತೀವಿ ಅದರದ್ದು ಒಂದು ರೆಪ್ಲಿಕಾ ಥರ ಮಾಡಿದ್ದಾರೆ, ಲಿಂಗಗಳನ್ನ ಅದೇ ಥರ ಮಾಡಿ. ಇಲ್ಲೇ ಪಕ್ಕದಲ್ಲಿರುವಂಥದ್ದು ವಾಲಿ ಗುಹೆ. ವಾಲಿ ಗುಹೆ ಯಾವುದು ಅಂದರೆ ನಿಮ್ಗೆ ಈಗ ಆಲ್ರೆಡಿ ಶಬರಿ ಗುಹೆಯಲ್ಲಿ ಸುಗ್ರೀವನ ಬಗ್ಗೆ ಹೇಳಿದ್ರಲ್ಲ, ಸುಗ್ರೀವ ಅವರ ಅಣ್ಣನೇ ವಾಲಿ. ಸೊ ಇವತ್ತು ನಾವು ಆನೆಗುಂದಿಯಲ್ಲಿ ತೋರಿಸಿರೋ ಇಷ್ಟು ಪ್ಲೇಸಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಆನೆಗುಂದಿ ಪ್ಲೇಸಸ್ಸು, ಇಂಪಾರ್ಟೆಂಟ್ ಪ್ಲೇಸಸ್ಸೇ ಬರಲಿದೆ. ಸೊ ಅದು ನಮ್ಮ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮ್ಗೆ ತೋರಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್.